2 ದಿನದಲ್ಲಿ ಭಾರತವನ್ನ ತೊರೆದಿದ್ದಾರೆ 509 ಪಾಕಿಸ್ತಾನಿಗಳು. ಗಡುವು ಅಂತ್ಯವಾಗಿರುವ ಹಿನ್ನೆಲೆಯಲ್ಲಿ ಭಾರತದಿಂದ ಕಾಲ್ಕಿತ್ತಿದ್ದಾರೆ ಪಾಕ್ ಜನ. ಪಾಕಿಸ್ತಾನಿಗಳು ಭಾರತ ಬಿಟ್ಟು ತೊಲಗ್ತಾ ಇದ್ದಾರೆ, ಓಡೋಡಿ ಬರ್ತಾ ಇದ್ದಾರೆ ಅಠಾರಿ ವಾಘಾ ಗಡಿಗೆ. ಯಾಕಂದ್ರೆ 48 ಗಂಟೆಗಳ ಕಾಲ ಗಡುವು ಕೊಡಲಾಗಿತ್ತು. ಅದನ್ನು ಮೀರಿ ಸ್ಪೆಷಲ್ ಅವಕಾಶ ಕೊಟ್ಟಿದ್ರು ಮೆಡಿಕಲ್ ವೀಸಾ ಇದ್ದವ್ರಿಗೆ. ಈಗ ಎಕ್ಸ್ಟೆಂಡ್ ಕೂಡ ಮಾಡಲಾಗಿತ್ತು. ಇನ್ನೂ ನೂರಾರು ಮಂದಿ ಭಾರತ ತೊರೆಯುವ ನಿರೀಕ್ಷೆ ಇದೆ. ಏಪ್ರಿಲ್ 25ರಂದು ಅಠಾರಿ ವಾಘಾ ಗಡಿಯ ಮೂಲಕ ವಾಪಸ್ ಹೋಗಿದ್ದಾರೆ. ಏಪ್ರಿಲ್ 25ರಂದು 287 ಭಾರತೀಯರು ಪಾಕಿಸ್ತಾನದಿಂದ ಮರಳಿದ್ದಾರೆ. ಅಧಿಕಾರಿಗಳು ಸೇರಿದಂತೆ ಒಟ್ಟು 342 ಭಾರತೀಯರು ವಾಪಸ್ ಬಂದಿದ್ದಾರೆ. 2 ದಿನದಲ್ಲಿ ಭಾರತ ತೊರೆದಿದ್ದಾರೆ 509 ಪಾಕಿಸ್ತಾನಿಗಳು. ಗಡುವು ಅಂತ್ಯ ಆಗಿರುವ ಹಿನ್ನೆಲೆಯಲ್ಲಿ ಭಾರತದಿಂದ ಪಾಕ್ ಜನ ಓಡಿ ಹೋಗ್ತಾ ಇದ್ದಾರೆ. 14,000 ಪಾಕಿಸ್ತಾನಿಗಳು ಭಾರತದಲ್ಲಿ ನೆಲೆಸಿದ್ದಾರೆ. ಕೆಲವೊಬ್ಬರು ಕಣ್ಣೀರು ಹಾಕೊಂಡು ಹೋಗ್ತಿದಾರಂತೆ. ನಮ್ಮನ್ನು ಕಳಿಸ್ಬೇಡಿ, ಮೋದಿಜಿ ಬಿಟ್ಟುಬಿಡಿ ಅಂತೇಳಿ ಮಕ್ಕಳು ಮರಿ ಎಲ್ಲ ಕಟ್ಕೊಂಡು ಹೋಗ್ತಾ ಇದ್ರು. ಕೆಲವರು ಪಾಪ ರಜೆ ಇದೆ ಅಂತೇಳಿ ಮಕ್ಕಳು ಬಂದಿದ್ರಂತೆ ಅಜ್ಜಿ ಮನೆಗೆ, ಅಮ್ಮನ ಮನೆಗೆ ಅಂತೇಳಿ. ಅಮ್ಮಂಗೆ ನೋಡಿದ್ರೆ ದೀರ್ಘಾವಧಿಯ ವೀಸಾ, ಮಕ್ಕಳಿಗೆ ಟೆಂಪ್ರರಿ ವೀಸಾ 1 ತಿಂಗಳದ್ದು ಅಥವಾ 15 ದಿನದ್ದು. ಇವಾಗಲೇ ಅಟ್ತಾ ಇದ್ದಾರಲ್ವಾ, ಕೆಲವೊಬ್ಬರು ಹಂಗೂ ಹೇಳ್ತಾ ಇದ್ರು, ನಮ್ಮ ತಾಯಿಯಿಂದ ನಾವು ದೂರ ಆಗ್ತಾ ಇದ್ದೀವಿ ಅಂತ ಹೇಳಿ ಅಠಾರಿ ವಾಘಾ ಗಡಿಯಲ್ಲಿ ಅಧಿಕಾರಿಗಳಿಗೆ ಅಂಗಲಾಚಿಕೊಳ್ತಾ ಇರುವಂತಹ ದೃಶ್ಯಗಳು ಕೂಡ ಸಹಜವಾಗಿ ಕಂಡು ಬರ್ತಾ ಇದೆ. ಎಷ್ಟೋ ಜನ ಮೆಡಿಕಲ್ ವೀಸಾದ ಮೇಲೆ ಬಂದಿದ್ದಾರೆ. ಅವರಿಗೆ 29ರವರೆಗೂ ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಸಾರ್ಕ್ ವೀಸಾ ಆಗಿರ್ಬೋದು, ಸ್ಟೂಡೆಂಟ್ ವೀಸಾ, ಏನೋ ಕೆಲವು ಕೆಟಗರಿಯಲ್ಲಿ ಬಂದಂಥವ್ರಿಗೆ ಇವತ್ತು ಡೆಡ್ಲೈನ್ ಕೊಡಲಾಗಿತ್ತು. ಇವತ್ತು ಲಾಸ್ಟು, ನೀವು ಕಾಲು ಕೇಳಬೇಕು ಅಂಥೇಳಿ. ಕರ್ನಾಟಕದಲ್ಲೂ ಕೂಡ ಸುಮಾರು 80ರಿಂದ 90 ಜನ ಇದ್ದಾರೆ ಪಾಕಿಸ್ತಾನಿಗಳು. ಈ ಭಟ್ಕಳದಲ್ಲೇ 14 ಜನ ಇದ್ದಾರಂತೆ, ಮಂಗಳೂರಲ್ಲಿ ಒಂದು 4 ಜನ ಇದ್ದಾರಂತೆ. ಈಗ ಮದುವೆ ಆದಂಥವ್ರು ಇದ್ದಾರೆ, ಹೆಣ್ಮಕ್ಕಳು ಇಲ್ಲಿಯ ಯುವಕರು ಮದುವೆ ಮಾಡ್ಕೊಂಡು ಬಂದಿದ್ದಾರೆ. ಅಂಥವ್ರ ಗತಿ ಏನೀಗ? ದೀರ್ಘಾವಧಿಯ ವೀಸಾವನ್ನು ಅವರು ಹೊಂದಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಅವರು ಬೀಸೋದೊಣ್ಣೆಯಿಂದ ಪಾರಾಗಿದ್ದಾರೆ. ಉಳಿದಂಥ ಕೆಟಗರಿಯ ವೀಸಾ ಹೊಂದಿದವರು ಭಾರತವನ್ನು ತೊರೆಯಲೇಬೇಕು. ನೋಡಿ, ಆತಂಕಕಾರಿ ವಿಚಾರ ಅಂತಂದರೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೇ 4ರಿಂದ 5 ಸಾವಿರ ಪಾಕಿಸ್ತಾನಿಗಳಿದ್ದಾರೆ. ಗುಜರಾತ್ನಲ್ಲಿದ್ದಾರೆ, ಮುಂಬೈನಲ್ಲಿ ಜಾಸ್ತಿ ಇದ್ದಾರೆ. ಬಾಂಗ್ಲಾದೇಶದ ಮೂಲಕ ಅಕ್ರಮವಾಗಿ ನುಸುಳಿ ಬಂದಂಥವ್ರು ಇದ್ದಾರೆ.